21/1 ಮನೋಹರ ಐನಾಪುರ ಇವರ ಆಸ್ತಿಯಾಗಿದ್ದು ಇರುತ್ತದೆ. ಅವ್ರದಾಗ ಹೆಂಗಂದ್ರೆ ಈ ಥರ PWD ಇಲಾಖೆದಾಗ PWD ಇವರ ಆಸ್ತಿ ಅಂದ್ರೆ 37/1 ಏನು ಮೂಲ 251 ಬಿಟ್ಟು ರಿಮೈನಿಂಗ್ ಏನು ಉಳಿತಲ್ಲ ಅದು ಪ್ರಾಪರ್ಟಿ. ಮನೋಹರ ಅದಕ್ಕೆ ಸಾಕ್ಷಿಯಾಗಿ ಏನಂತ ಸಿಗ್ತದೆ ಪಹಣಿ ಅಂತ ನೀಟಾಗಿ ಸರ್ ಇನ್ನೊಂದು ಅವ್ರು ಟೈಪಿಂಗ್ ಮಾಡಿಸ್ಲಿ ಅಲ್ಲಿ ಕುಂದಿರ್ತೀವಿ. ಟೈಪಿಂಗ್ ಮಾಡಿಸಿ ನಿಮ್ಮ ಸೀಲ್ ಹಾಕಿ ಸಿಕ್ಕ ಹಾಕಿ ಕೊಡ್ರಿ, ಅಲ್ಲಿವರೆಗೆ ಇಲ್ಲಿ ಕುಂದಿರ್ತೀವಿ. ಇಲ್ಲ ಸರ್ ಅವ್ರು ಗೊತ್ತಿಲ್ಲ ಸರ್, ಎಲ್ಲರೂ ಹೋಗ್ಲಿ ಮಾಡಕ್ಕಂತ ಕುಂದಿರ್ತೀವಿ ಇಲ್ಲೇ. ಆ ನಂತರ ಸರ್ ಇನ್ನೊಂದು ಸಾಕ್ಷಿ ಸರ್ ಅದಕ್ಕೆ ಸೃಷ್ಟಿ ಮಾಡ್ಯಾನಲ್ಲ ಉತ್ತರ ಸೃಷ್ಟಿ ಮಾಡಿದ ಮ್ಯಾಗ ಅವ್ನಾಗ ಏರ್ಕ್ರ ಸಾಕ್ಷಿ ನಡೆಯಂಗಿಲ್ಲ. ರೋಹಿತ ಅಲ್ಲ ಮ್ಯಾಪ್ ಇದ್ರೆ ನೋಡ್ರಲ್ಲ, ಅದು ಆ ಮ್ಯಾಪ್ನಾಗ ಒಂದು ಕೊಡ್ರಿ, ಆಗುತ್ತೆ. ಆ ಮ್ಯಾಪ್ನಾಗ ಒಂದು ಕೊಡ್ರಿ. ಆ ಉತ್ತರ ಸೃಷ್ಟಿ ಏನು ಮಾಡಿರಲ್ರಿ ಸರ್, ಅಲ್ಲಿ ಮ್ಯಾಪ್ ತೆಗೀರಿ. ಅವರು ಬೇಕು. ಅವ್ರು ಏನು ಕ್ರಮ ತೊಗೊತೀವಿ ಅವ್ರಿಗೆ ನೀವು ಕ್ರಮ ತೊಗೋರಿ. ಕರೆಸ್ರಿ ಅವ್ರು ಕ್ರಮ ತೊಗೊಂಡು. ಆ ಮ್ಯಾಪ್ ತೋರಿಸ್ತಾರೆ, ಮ್ಯಾಪ್ನಾಗ ಒಂದು ಸಪೋರ್ಟ್ ಆಗೈತಿಲ್ಲ ಅದು ನೋಡ್ರಿ, ಇಲ್ಲೇನಪ್ಪ ಅದೊಂದು ಹಾಕಿ ಕೊಡ್ರಿ. ಅದೊಂದು ಪತ್ರ ಬರೀರಿ. 3 ಕಾಲದಾಗ ಇದು ವಿಚಾರ ಆಗಿರೋದು. ಹಿಂಗಾಗಿ ಅವರಿಗೆ ನೋಟಿಸ್ ನಾವು ಅವ್ರ ಮ್ಯಾಲೆ ಲೋಕಾಯುಕ್ತ ಕೇಸ್ ಹೋಗ್ತೀವಿ ರೀ. ಅದೇನೈತೆ ಅವ್ರದ್ದೊಂದು ಕೊಡ್ರಿ. ಈ ರೆಕಾರ್ಡ್ನಾಗ ನಮ್ಮ ಕೇಸ್ ಹೈಕೋರ್ಟ್ನಾಗ ಆಗಲಿ ಬೇರೆ ಬೇರೆ ಕೋರ್ಟ್ನಾಗ ಇದೇ ಸಾಕ್ಷಿ ಆಗ ಮತ್ತು ನೀವು ಎಲ್ಲರೂ ಮಾತಾಡ್ಕೊಂಡು ಬರೋ ಎಲ್ಲರೂ ಅವ್ರಿಗೆ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡು ಆಯ್ತು, ಇದನ್ನು ಟೈಪಿಂಗ್ ಮಾಡ್ತೀವಿ. ನಿಮ್ಮ ಸಹಿ ಹಾಕ್ರಿ, ಸಿಕ್ಕ ಹಾಕಿ ಕೊಡ್ರಿ. ನಾವು ಇಲ್ಲಿ ಕುಂದಿರ್ತೀವಿ. ನಾವು ಇಲ್ಲಿ ಕುಂದಿರ್ತೀವಿ ಕೊಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ತಾಲೂಕ್ ಪಂಚಾಯತಿ ಒಳಗ ಅಥವಾ ಹಳೆ ಗ್ರಾಮ ಪಂಚಾಯತಿ ಏನ್ ಯಾರಿದ್ರು ಅವರಲ್ಲಿ ಒಂದಿಷ್ಟು ಹುಡುಕಾಡ್ರಿ. ಪಟ್ಟಣ ಪಂಚಾಯತಿ ಯಾವಾಗ ಆಗಿರೋದು? 15ರೊಳಗೆ. 37/1 ನಿಮ್ಗೆ ದಾಖಲೆ ಸಿಗ್ಲಿಕ್ಕಂತಂದ್ರ ಇದು ಜಮೀನ್ ಅಂತ ಬರ್ಬೇಕು. ಹೌದು, ಜಮೀನ್ ಕೊಟ್ರಂದ್ರ 3 ರದ್ದಕ್ಕೂ ಇಲ್ಲಿ ನಮ್ಗೆ ಹಿನ್ನಡೆ ಆಗತ್ತ. ಗೊತ್ತಾ, ನೀವು ಇಲ್ಲ ಅಂತ ಬರ್ಕೊಟ್ರ ದಾಖಲೆ ಇಲ್ಲ ಅಂತ ಹೇಳಿ ನಾನು ಕೋರ್ಟ್ನ ಬೇಕಾದ ಆರ್ಡರ್ ಮಾಡ್ತಾರ. ಯಾಕಂದ್ರ ಟೋಟಲ್ ಏನು ಸರ್ 251/1 ಸಂಪೂರ್ಣ ಜಮೀನ್ ಅಂತಾನೆ ಕೊಡ್ಬೇಕು. ಈಗ ಅದರಲ್ಲಿ PWD ಪಾರ್ಟಿ ಮಾಡಿದಾರ ಹೈಕೋರ್ಟ್ನೊಳಗ ತೆಗೀರಿ ನೋಡೋಣ. 31/1 ಕೃಷಿ ಭೂಮಿ ಅಂತ ಕೊಡ್ಬೇಕು. ರೈಟಿಂಗ್ ನಾಗ ಹಾಕ್ರಿ ಅವ್ರಿಗೆ ಹಿಂಗ ಈ ಆಶ್ರಮಂದ ಇದು ಈ ತರ ರಕ್ಷಣಾ ಬರ್ಲಿಲ್ಲ. 12 ಗಂಟೆಯಿಂದ ಇಲ್ಲಿಂದ DC ಆಫೀಸ್ ನೋಡ್ಕೊಂಡು 2024 ಮಹೇಶ್ ನಿಶೇಶ್ ಅವರು ತಮ್ಮ ಅವಧಿಯಲ್ಲಿ ಸೃಷ್ಟಿ ದಾಖಲೆ ಮಾಡಿದಾರಲ್ಲ, ಆ ಕಾರಣಕ್ಕಾಗಿ ನಾವೇ ಪ್ರೈವೇಟ್ ಕಂಪ್ನಿ ಕೊಡು, ಇಲ್ಲಿ ನೀವು ಕೊಡ್ಕೋರ್ನ ಯಾರು ಮಾಡ್ತೀರಿ? ನಾವು ಕೊಡ್ಕೊಂಡು ನೀವು ಕೊಡ್ತೀರಾ? ನೀವು ಕೊಡ್ತೀರಾ ಅಂದ್ರೆ ನಿಮ್ಮ ಆಡಳಿತ ಅವ್ರ ಆಡಳಿತ ಆಗೈತಲ್ಲ, ನೀವು ಕೊಡ್ಬೇಕು. ನೀವು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕು. ಅವ್ರು ಮಾತ್ರ ಬರ್ತಾರೆ, ಇಲ್ಲಿ ಕಡೆ ನೌಕರಿ ಮಾಡಿ ಹೋಗ್ತಾರೆ. ನೌಕರಿ ಮಾಡೋ ಟೈಮ್ನಾಗ ಏನ್ ಮಾಡ್ಯಾರ ನಮ್ಗೆ ಬೇಕಲ್ಲ, ಅದನ್ನ ಆ ಕೇಸನ್ನ ನಾವು 12 ಗಂಟೆವರೆಗೂ ಟೈಮಿಂಗ್ ಸರ್ ಅಷ್ಟೇ. ಇವ್ರು ನಾವಾಗೆ ಡೇಟ್ ಇಲ್ಲ, ಏನೇ ಇಲ್ಲ. ನಿನ್ನೆ ಸಡನ್ನಾಗಿ ಹೋಗಿ ಧಾರವಾಡದಾಗ ಕುಂತ್ರು ಇವ್ರು. ಇದು ನೀವು ಬೈದಿರಿ ಅಂತ ಹೇಳಿ ಅವಿಲ್ಲಿ ನಾವು ನಿಮ್ಮ ಆಫೀಸ್ ಮುಂದೆ ಹಾಕೊಡ್ತೀವಿ, ನೀವು ಬೈದಿರಿ ಅಂತ ಹೋದ್ರು. ಡೇಟ್ ಇತ್ತ ನಿನ್ನೆ ಇಲ್ಲ. ಮತ್ತೆ ಯಾರಿಗೆ ಭೇಟಿ ಆದ್ರಿ? ನಿಮ್ಮ ವಕೀಲಿಗೆ ಭೇಟಿ ಆದ್ರಿ, ಏನ್ ಮಾಡ್ತಾರಿ? ಅಷ್ಟಾಗ್ಬಿಟ್ಟು ಮತ್ತೆ ಮಾಡ್ತೀವಿ. ನೀವೇನ್ ಮಾಡ್ದಂಗ ಜಡ್ಜ್ ಭೇಟಿ ಆದ್ರಿ? ಆಯ್ತು ಶಂಕು. ಈಗ ನಮ್ಮ ಯಾರು ನಾಗರಾಜ್ ಹುಡುಗ ಲೋಕಲ್ ಅಮ್ಮಿಗಡ ಅದಾನ. ಅವ್ರ ಸಮುದಾಯದ ಕಾರಣಕ್ಕಾಗಿ ಅವ್ರ ತಾಯಿಗೆ ಹೋಗ್ಬಿಟ್ಟು ನಿನ್ನೆ ಸಮಸ್ಯೆ ಮಾಡಿದ್ರು. ಅವ್ರು ಇಲ್ಲ ನಿಮ್ಮ ಹುಡುಗ ಹೋರಾಟದ ಭಾಗಿಯಾಗಿದ್ದಾರಂತೇಳಿ. ಅದು ಯಾರ ತಪ್ಪಿನಿಂದ ಆಗೈತಿ? ನಿಮ್ಮ ತಪ್ಪಿಗೆ ನಾವು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟ ಮಾಡತ್ತೀವಿ. ಮತ್ತು ನ್ಯಾಯಕ್ಕಾಗಿ ಕುಂತವ್ರಿಗೆ ಇವ್ರು ಬಂದು ಅನ್ಯಾಯ ಮಾಡ್ತಾರಂತಂದ್ರ ಆ ಹುಡುಗ ಏನಾದ್ರು ತೊಂದರೆ ಆತಂದ್ರ ನಿಮ್ಮ ಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ. ಮೂಲ ಕಾರಣ ನಾವು ಹೋರಾಟಕ್ಕೆ ಇಳಿಬೇಕಾದ್ರೆ ಮೂಲ ಕಾರಣ ನೀವು ಸರಿ ವ್ಯವಸ್ಥೆ ಸರಿ ಇತ್ತಂತ ನಾವು ಯಾರು ಬರ್ತಿದ್ದಿಲ್ಲ, ಹೋರಾಟ ಮಾಡ್ತಾ ಅವಶ್ಯಕತೆ ಇದ್ದಿಲ್ಲ. ಹಿಂಗಾಗಿ ಆ ಹುಡುಗನ ಬಗ್ಗೆ ನೀವು ಅವ್ನು ತಿಳಿಸಿ ಹೇಳ್ತಿರೋ ಅಥವಾ ಕಂಪ್ಲೇಂಟ್ ಕೊಡ್ತಿರೋ ಗೊತ್ತಿಲ್ಲ. ಒಂದ್ ವೇಳೆ ನೀವೇನಾದ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತಂದ್ರ ನಾವು ಅಂತ ಅವ್ರ ಬಳಿ ಏನ್ ಮಾಡ್ತಾರೆ? ಈಗ
ನಿಮ್ಮ ತಪ್ಪಿಗೆ ಅಂದ್ರೆ ನೀವು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ಬೇಕು ಸಮಸ್ಯೆ. ಬೇರೆ ಬೇರೆ ರೀತಿಯಿಂದ ಹೇಳಿದ್ರಂತ ಅವ್ರು ಈ ರೀತಿಯಾಗಿ ಮಾಡೋದ್ರಿಂದ ಮಾತಾಡಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಸೋಕೆ ನಿಮ್ಮ ತಪ್ಪಿಗೆ ಸರ್ ಅವ್ರ ಮನೆ ಕಡೆ ಹೇಳ್ತಾರ್ರಿ, ನೀನ್ ನೋಡು ನಾವಂಕ್ರು ಇಲ್ಲೇ ಇರ್ತೀವಿ, ನಾವ್ ಏನೂ ಮಾಡಂಗಿಲ್ಲ, ಬೇರೆಯವ್ರ ಕಡೆ ಏನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತಾರ. ಅಂದ್ರ ಹುಡುಗ ಎಲ್ಲರೂ ಹೊರಗೆ ಹೋದಾಗ ಸತ್ರ ಯಾರು ಜವಾಬ್ದಾರಿ ಸರ್ ಹಂಗಾರ? ಈ ಮಾತುಕತೆನ ಸಾಕ್ಷಿಯಾಗಿ ಪರಿವರ್ತನೆ ಆಗತ್ತ. ನಾಳೆ ಹುಡುಗಿ ತೊಂದರೆ ಆಗ್ತದ, ಅದಕ್ಕಾಗಿ ನೀವು ಜವಾಬ್ದಾರಿ ಹೋಗು, ಕಂಪ್ಲೇಂಟ್ ಕೊಡುವಂತ. ಈ ತರ ಆಗುವವರೆಗೂ ಸಹಿತ ನೀ ಏನೋ ನಾಟಕ ಮಾಡಿದ ಅಂದ್ರ ಸಮಸ್ಯೆ ಇರಲ್ಲ ಅಂತ ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಮ್ಯಾಗ ಏನಾದ್ರು ನೀವೇ ಹೊಂದಿದ್ರು ಅಕಸ್ಮಾತ್ ನಮ್ಮ ಮ್ಯಾಗ ಮಾಡ್ತೀರಿ ಅವ ಎಲ್ಲಿ ಕರ್ತಾನ ಅವಲ್ಲಿ ಬರಾಕ್ತೀವಿ. ಬರ್ತೀನಿ ಆ ಹುಡುಗನ ಮೇಲೆ ಬೇಡ ಬರ್ತೀನಿ. ಸರ 6 ಇಷ್ಟದವ್ರೆ. ಈಗ ಅದೇ ಹೇಳುದು, ಈಗೇನ ಚಂದವ್ವ ರಾಠೋಡ, ಚಂದವ್ರಿಂದ ಭೀಮಪ್ಪ ರಾಠೋಡ, ಭೀಮವ್ವದಿಂದ ಏನ್ ರವಿ ರಾಠೋಡ್ರಿಗೆ ಹೋಗೈತಲ್ಲ, ತಗೊಂಡ್ರು ಜಗ ಖರೀದಿ ಮಾಡ್ಕೊಂಡ್ರು, ಇಲ್ಲ ಅದನ್ನ ತಗೊಂಡು ಏನ್ ಮಾಡಿದ್ರು ಅದನ್ನ ಹೇಳ್ರಿ. ಆ ಗ್ರಾಮ ಪಂಚಾಯತ್ ತಗೊಂಡಾರ, ಅದಕ್ಕೆ KGP ಎಣ್ಣೆ ಆಗೋ ಅವಶ್ಯಕತೆ ಇಲ್ಲ. ಬಟ್ ಆ ಹೊಲ ಯಾರು ತಗೊಂಡ್ರು ಬೇಕಲ್ಲ ಸರ್, 12-20 ಜಾಗ ಹೆಂಗ್ ತಗೊಂಡ್ರ ಬೇಕಲ್ಲ, ಅದಕ್ಕೆ ಮಾಹಿತಿ ನನಗೆ ಕೊಡ್ರಿ. ಅದಕ್ಕೆ ನಿಮ್ಗೆ 251 ಬಾರ್ದು ಹೊಲದ ನಕಾಶೆ ತಗೊಂಡ್ಬರ್ರಿ ಸರ್, ಅದ್ರೊಳಗೆ ಆ ಜಾಗ ತೋರಿಸಿದ್ರು ಮನೆ ತೋರಿಸಿದ್ರು. ಚಂದವನ್ಗಿಂತ ಮುಂಚೆ ಯಾರು ಹೆಸರ್ಲಿ ಜಾಗ ಅದೇ ಹಾಕಿಲ್ರಿ. ಆ ಜಗದ ಅನ್ನಕತ್ತ ನಂದ ಜಗದ ನನ್ ಜಗದ ಕಟ್ಸ್ಯಾರ, ಬಿಲ್ಡಿಂಗ್ ತೆಗಿರಂತ ಹೊಯ್ಕೊಳಕತ್ತಾರ, ನೀವಿದ್ರು ಇಲ್ಲ ಅಂತ ಹೇಳ್ತಾರಲ್ಲ ದಾಖಲಿ. ಹಂಗಾರೆ ಎಲ್ಲರಿಗೂ ಕೊಟ್ಬಿಡ್ರಿ, ಅಭಿಂಗದ ಜಗ ಎಲ್ಲರಿಗೂ ತಗೊಂಡ್ ಅಲ್ಲ ನಿಮ್ ಕೈ ಗಿಡಲ್ಲ ಸರ್. ಯಾರದಾರ ಅವರೆಲ್ಲ ಅಮಾನತ್ ಆಗ್ಬೇಕಂತ ಎಲ್ಲರೂ ಬೇಕು, ಎಲ್ಲರೂ 251 ಆಸ್ತಿ ಐತ್ರಿ ಸರ್, 251 ಆಸ್ತಿ ಐತ್ರಿ. 251 ಸರ್ವೆ ನಂಬರ್ ಅದು ಹೊಲ ರೀ ದೇವತರ ತೆಗಿರೋದನ್ನ. ಅದ್ರಾಗ 6 ಇಷ್ಟ ಆಗಿವ್ ಸರ್. ಅದ್ರಾಗ ಇವ್ರು ಏನ್ ರವಿ ರಾಠೋಡ್ಕಿಂತ ಮುಂಚೆ ಪೂರ್ವದಲ್ಲಿ ಆಸ್ತಿ ಇತ್ತಲ್ಲ, ಅವ್ರ ಏನಾದ್ರು ಜಾಗ ತಗೊಂಡಿದ್ರ ಉತ್ತರದಾಗ ಬರ್ಬೇಕ್ರಿ. ಅಡ್ಡ ಉತ್ತರ ತೋಡ್ರಿ, ನಿಂತ ಉತ್ತರ ಇದ್ದಿರ್ತಾಗಿಲ್ಲ ಇಸಿ ಒಳಗೆ ಸಿಗತ್ರ, ಇಸಿ ಒಳಗೂ ಇಲ್ಲ. ಮತ್ತೆ ಎಲ್ಲಿ ಅವ್ರು ಎಂಟ್ರಿ ಇಲ್ಲ ಇಲ್ಲಿ ಮತ್ತೆ ಜಾಗ ಕೊಡಕತ್ತೀರಿ ನೀವು. ಹೆಂಗ್ ಬಂದು ನೀವು ಸೃಷ್ಟಿ ಮಾಡಿದ್ರಿ ಉತ್ತರ, ನೀವು ದಾಖಲಾತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬರ್ಬೇಕಲ್ಲ ಸರ್. ಬ್ರಿಟಿಷ್ ಕಾಲದ ಒಂದೊಂದ್ ಕಡೆ ನಮ್ಮ ಕಡೆ ಜಮೀನು ಕೊಟ್ಟರು, ಏನಾದ್ರು ಅದು ನಮ್ಮ ಕಡೆ ನೀವು ಇಲ್ಲೇ 10-20 ವರ್ಷದ ದಾಖಲಾತಿ ಇಲ್ಲ ಅಂತ ಹೇಳಿದ್ರೆ ಹೆಂಗ್ರಿ? ದಾಖಲೆ ಕೊಡ್ರಲ್ಲ. ಆ ಮ್ಯಾಪ್ ತೆಗಿರಿ, ಮ್ಯಾಪ್ನಾಗ 251 37 ಬಾರ್ ಬಂದೈತೆ ಅಂತ ಇಲ್ಲಿ ತೋರಿಸು ನಮ್ಗೆ ಎಲ್ಲರಿಗೂ. ದಾಖಲೆ ಸರ್ ಒಂದಕ್ಕೊಂದು ತಾಳೆ ಇಲ್ಲ ಸರ್. ನಾನು ಅದನ್ನ ಹೇಳಕತ್ತಿಲ್ಲ, ಅರ್ಥ ಮಾಡ್ಕೊರಿ. 251 ಹೊಲದೈತೆ, ತಾಳೆನ ಇಲ್ಲ ಸರ್. ನೋಡಿದೀನ್ರಿ ನಾನು ಹೇಳಕತ್ತಿದ್ದು, ನೋಡಿಂದ ನಾನು ಹೈಕೋರ್ಟ್ ಸರ್. 251 ಬಾರ್ ಕ್ಷೇತ್ರದ ಹೊಲದ ನಕಾಶೆ ತಗೊಂಬರ್ರಿ, ಅದ್ರೊಳಗೆ 37 ಬಾರ್ ಬಂದೈತಿಲ್ಲ ತೋರ್ಸ್ರಿ ನನಗ. ಆ ನಕಾಶೆ ತರಕ್ಕೆ ನೀವು ದೊಡ್ಡ ಕಡೆ ಇಲ್ಲ. ಕೃಷಿ ಜಮೀನು ನೀವು ಹುತ್ತ ಸೃಷ್ಟಿ ಮಾಡಿದ ಅವ್ರು ಸಸ್ಪೆಂಡ್ ಆಗ್ಬೇಕು. ಅವ್ರ ತೊಳಗೆ ಯಾರು ಇರ್ತಾರ, ಅವ್ರು ಯಾರು ಇದಾರ ಅವ್ರಿಗೆ ಕೂಡ ಅಮಾನತ್ ಆಗ್ಬೇಕು. 2024 ನಿರ್ದೇಶನ ಅಧಿಕಾರಿ ಇದನ್ನೆಲ್ಲ ಉತ್ತಾರವನ್ನು ಕೊಡ್ತಾರೆ ಸರ್. ತಾರೀಕು 9/7/2024 ಅವತ್ತು ಡೇಟ್ ಯಾರಿದ್ರು, ಅದು ಯಾರು ಉತ್ತಾರ ಮಾಡಿದ್ರು ಅವ್ರೆಲ್ಲರೂ ಅಮಾನತ್ ಆಗ್ಬೇಕು. ಬರ್ತಾರೆ, ಅವ್ರನ್ನ ಕರೆಸಿಲ್ಲ, ಅವ್ರಿಗೆ ಚೆಕ್ ಮಾಡ್ಕೊಡ್ತಾರೆ. ನಾವು ಕೇಳ್ತೀವಿ, ಅವ್ರನ್ನ ಕರೆಸಲಿ, ಅವ್ರು ಕರೆಸ್ರಿ. ನಿರ್ದೇಶಿ ಅಂತ ಅಧಿಕಾರಿ ಇದ್ದಾನಲ್ಲ ಅವ್ರು ಕರೆಸ್ರಿ. ರಾಜ್ಯ ಹೆದ್ದಾರಿಯ ಮೊದಲನೇ ಅನಧಿಕೃತ ಕಾಮಗಾರಿಯನ್ನು ಹಂಗೊಂದು ಹಾಗೂ ಈ ಕಚೇರಿ ಜಂಟಿಯಾಗಿ ತೆರವುಗೊಳಿಸುವ ಸಮಯದಲ್ಲಿ ಯಾವುದೇ ಇದನ್ನು ಮಾರ್ಚಲ್ಲೇ ಬರೆದಿರು ಅವ್ರಿಗೆ ಕೋರ್ಟ್ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಮಯವನ್ನ ಹಾಳು ಮಾಡಿ 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 ಅವ್ರ ಕಟ್ಟಡನೂ ಕಟ್ಟಿದ್ರೆ ಮುಂದೆ ಯಾರು ಹೋರಾಟ ಮಾಡಿದ್ರೆ ನಾವು ಹೆಂಗೂ ಕೋರ್ಟ್ನ ಸ್ಟೇ ತಪ್ಪು ಅನ್ನೋ ಒಂದು ಏನೋ ನ್ಯಾಯ ಹೋಗಿ ಇವರ ನಿರ್ಲಕ್ಷ್ಯತನ
ಭಾಳ ಐತಿ. ಪಟ್ಟಣ ಪಂಚಾಯತ್ ಪರಿಸ್ಥಿತಿ ನೋಡ್ರಿ, ಈ ಮೊದಲು ಗ್ರಾಮ ಪಂಚಾಯತ್ ಇಲ್ಲ ಇರ್ತಕ್ಕಂಥ ಮೆಂಬರ್ಗಳು ಅಧ್ಯಕ್ಷಗಳು ಹೆಂಗದಾರ ಅಂತಂದ್ರ ತಮ್ಮ ಮನಸ್ಸಿಗೆ ಬಂದಂಗೆ ಅದು ಏನಂತಂದ್ರೆ 9 ನಂಬರ್ ಚೇಂಜ್ ಮಾಡೋದು. ಅಲ್ಲಿ ಆಡಳಿತ ಅಧಿಕಾರಿ ಇಲ್ಲ, ಒಂದು ಏನೋ ಕಾನೂನು ವ್ಯವಸ್ಥೆನೂ ಇಲ್ಲ. ತಮ್ಮ ಮನಸ್ಸಿಗೆ ಒಂದೊಂದು ಉತ್ತಾರವನ್ನು 3 ಕಲೆ ಏನೋ ರೌಂಡ್ ಮಾಡ್ಕೊಂಡು ಮಾತಾಡ್ತಾರೆ. ವ್ಯವಸ್ಥೆ ಸರಿಯಾಗೈತಿ. ಇನ್ನು ಮ್ಯಾಗ ಯಾವುದೇ ಕಾರಣಕ್ಕೂ ನೌಕರಿ ಮಾಡೋದು ಭಾರಿ ಕಷ್ಟ ಆಗುತ್ತೆ. ನೀವು ತಿಳ್ಕೊಂಡ್ರು ರಕ್ಷಣಾ ಹಂಗ ಮಾಡ್ತಾರೆ ಯಾವ ಇಲ್ಲಿಗಲ್ ಕಂಡು ಅಂತಂದ್ರೆ ಭಾರಿ ಕಷ್ಟ ಆಗುತ್ತೆ. ಅಲ್ಸರ ಇನ್ನೊಂದು ಪರಿಸ್ಥಿತಿ ನಮ್ಮವ್ರದ್ದು ಹೆಂಗಾಗೈತೆ ಅಂತ ಹೇಳಿದ್ರ ಸರ್ ಜಾಗ ಅವ್ರದೇ ಅಂತ ಗೊತ್ತಿತ್ತ, ಮತ್ತೆ ಅವ್ರದೇ ಇದ್ರು ಕೂಡ ಇವ್ರು ನೋಟಿಸ್ ಯಾಕೆ ಕಾರಣಕ್ಕೆ ಬರೀತಾರ? ಅವ್ರ ತಡೆಗಟ್ಟಿ ಅದನ್ನ ಇದು ಮಾಡ್ಬಿಟ್ರೆ ಮುಗಿದು ಇವ್ರು ನೋಟಿಸ್ ಯಾಕೆ ಬರೆದ್ರು? ನೋಟಿಸ್ ಬರ್ದೈತಿ ಇವ್ರು ತಪ್ಪಲ್ಲ ಅಂದ್ರೆ ಮಾತಾಡೋದು ಸರ್. ನೋಟಿಸ್ ಹೇಳ್ತಾರೆ. ಅವ್ರ ಜಾಗ ಆಕ್ಚುಲಿ ಅವರು ಇದ್ರಾಗ ಇನ್ವಾಲ್ವ್ ಆಗ್ಬೇಕು. ಇತ್ತಲ್ಲ ತೆಗಿಯೋಣ. ಅವ್ರು ಒಂದು ಲೆಟರ್ ಮಾಡಿದ್ದು ಸರ್, ಒಂದು ತಾರೀಖೇನ ಕೊಟ್ಟಿದ್ರಂತ ಸರ್ ಅವರು. ಅವರು ನಿಮ್ ಜೋಡಿ ಇರ್ಬೇಕ್ರಿ. ಇನ್ನೊಂದೇನಾಗೈತೆ ಗೊತ್ತೇನು ಸರ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್, ಈ ಹೋರಾಟ ಪ್ರಾರಂಭ ಮಾಡಿದಾಗಿಂದ ಅಲ್ಲಿ ನಮ್ಮ ಮೀನ್ಗಡ್ ನಗರದಾಗ ಇರ್ತಕ್ಕಂಥ ನಗರದ ಅಧ್ಯಕ್ಷರ ನಾಗರಾಜ್ ಅಂತ ಹೇಳ್ರಿ, ಅವನಿಗೆ ಧಮಕಿ ಶುರು ಆಗ್ಯಾವ ಸರ್. ಅಲ್ಲಿ ಒಬ್ಬ ನಮ್ಮ ಹುಡುಗ ಅದಾನೆ ಹೇಳಿ ಸರ್, ಬೆಳಿಗ್ಗೆ ನಿನ್ನೆ ರಾತ್ರಿ ಅವ್ರು ಮಧ್ಯಾಹ್ನ ನೀವು ಲೆಟರ್ ಬರ್ತೀರಾ ಅಥವಾ ಅವ್ರು ನಿಮಗೆ ಲೆಟರ್? ನಾವು ಒಂದು ವರ್ಷ ಹೌದು ಸರ್, ಅದು ಯಾರಿಗೆ ಸಾರ್ವಜನಿಕ ತೊಗೊಂಬಂದಿದೆ. ನಿಮ್ಗೆ ಅಮ್ಮಿಗಡದ ಎಲ್ಲ ಸಮಸ್ಯೆನ ಒಂದು ಪಟ್ಟಿ ಮಾಡಿಕೊಡ್ತೀವಿ ರೀ ಚೀಫ್ ಆಫೀಸರ್, ಕೆಲಸ ಮಾಡಿ. ಈಗಿಂದ ಗಾರ್ಡನ್ದಾಗ ಕೊಟ್ಟಿದ್ದೀವಿ, ಇವ್ರದಾಗ ಕೊಟ್ಟಿವಿ. ಆ ಗಾರ್ಡನ್ದಾಗ ಇನ್ನ ಮನಿ ಅದಾವು. ಒಂದು ಗಾರ್ಡನ್ ಎಲ್ಲ ಐತಲ್ಲ, ಒಂದು ಬೋರ್ಡ್ ಹಾಕಂತೇಳಿ ಒಂದು ಬೋರ್ಡೂ ಹಾಕಿಲ್ಲ. ಇನ್ನ ಮನೆ ಕೊಡ್ದವ್ರು ಅಂದ್ರೆ ಅವ್ರಿಗೆ ನೋಟಿಸು ಕಳ್ಸಿಲ್ರಿ ಅವರು. ಸರ್ ಅದು ಏನು ಮಾಡಿಲ್ಲ ಸರ್, ತಗೊಂಡ್ರೆ ಸುಮ್ಮನೆ ಕುಂದ್ರಿ. 28/6ನೇ ಮತ್ತೆ ಏನ್ ಕೊಡ್ಬೇಕಲ್ರಿ ಸಾಯದಾರ? ನೀವು ಕಣ್ಣು ಮುಚ್ಕೊಂಡು ಕೂತಿದ್ರೆ ನಾವು ಕಣ್ ತಿರ್ಕೊಂಡು ಕೂತೀವಿ, ಅದಕ್ಕೆ ನಿಮ್ಗೆ ಎಚ್ಚರಿಕೆ ಮಾಡಕ್ಕ. ಈಗಾದ್ರೆ ಅವ್ರಿಗೆ ಪೇ ಮಾಡ್ರಿ. ಲೆಟ್ರ್ ಎಲ್ಲ ತೆಗೆದು ತೋರಿಸ್ತಾರ, ನೀವು ದಪ್ಪ ಬಿಡ್ರಿ ತೆಗೆದು ತೋರಿಸಿ. ನೀವು ಆ ಲೆಟ್ರ್ 27 ಒಂದು ಅದನ್ನು ತೋರಿಸ್ಬೇಕು. ಆ PWD ಅವ್ರಿಗೆ ನಿಮ್ಗೆ ಏನು ಒಂದು ಅಂದ್ರಲ್ಲ, ಆ ಲೆಟ್ರ್ ಎಲ್ಲ ತೋರಿಸ್ಬೇಕಂತೆ ಅವ್ರ ಸಮಯ ಕೊಡ್ರಿ. DBE ಶಿಕ್ಷಣ ಸಂಸ್ಥೆ ವಿಜಯಪುರದವರ ಅರ್ಜಿಯನ್ನು ಪರಿಶೀಲನೆ ಮಾಡಲಾಗಿ ಹುಣಗುಂದ ತಾಲೂಕು ಅಮೀನ್ಗಡ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 251 ರಲ್ಲಿ ನವಚೇತನ್ ಪ್ರೌಢಶಾಲೆ ಕಾಂಪೌಂಡ್ಗೆ ಹೊಂದಿಕೊಂಡು ರಾಜ್ಯ ಹೆದ್ದಾರಿ ನಂಬರ್ 133 ಕಿಲೋ ಕಿಮಿ 78 ಎಡಬದಿಯಲ್ಲಿ ಸರ್ವೆ ನಂಬರ್ 37/1 ಶ್ರೀ ರವಿ ಸುಭಾಷ್ ರಾಠೋಡ್ ಇವರ ಹೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಳಿಗೆ ಕಟ್ಟಡ ನಿರ್ಮಿಸುತ್ತಿರುವ ಅಂತ ಉಲ್ಲೇಖ ಪತ್ರದಲ್ಲಿ ತಿಳಿಸಿರುತ್ತಾರೆ. ಪ್ರಯುಕ್ತ ಸದರಿ ಸರ್ವೆ ನಂಬರ್ 251 ರಲ್ಲಿ ನವಚೇತನ್ ಶಾಲೆಯ ಕಾಂಪೌಂಡ್ ಹೊಂದಿಕೊಂಡು ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ ನಿರ್ಮಿಸುತ್ತಿರುವ ಅನಧಿಕೃತ ಕಟ್ಟಡವು ತಮ್ಮ ಅಧಿಕಾರ ವ್ಯಾಪ್ತಿಗೆ ಬರುವುದರಿಂದ ಸದರಿ ಅನಧಿಕೃತ ಕಟ್ಟಡವನ್ನು ತಮ್ಮ ನೇತೃತ್ವದಲ್ಲಿ ತೆರವುಗೊಳಿಸಲು ದಿನಾಂಕವನ್ನು ನಿಗದಿಪಡಿಸಿ ಈ ಕಚೇರಿಗೆ ತಿಳಿಸಿದ್ದಲ್ಲಿ ಸದರಿ ತೆರವು ಕಾರ್ಯಾಚರಣೆಯನ್ನು ತಮ್ಮೊಂದಿಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಾಗುವುದು ಹಾಗೂ ಸದರಿ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಲು ಮುಂದಿನ ಸೂಕ್ತ ಕ್ರಮಕ್ಕಾಗಿ ತಮ್ಮಲ್ಲಿ ಸಾದರಪಡಿಸಿದೆ. ಇದಲ್ಲ ಅವ್ರು ಒಂದು ನಾವು ಹೊಳೆ ಲೆಟರ್ ಕಳಿಸ್ತೀವಿ, ನಾನು ನಿಮ್ಮ ಸಮಯ ತೋರಿಸ್ತೀವಿ ಅಂತ ಹೇಳಿದ್ರಲ್ಲ PWD ಅವರು, ಆ ಲೆಟರ್ ಇಲ್ಲಿ ಒಂದು ಡೇಟ್ ಒಂದು ಕೊಟ್ಟಿರ್ತೀವಿ, ಆ ಲೆಟರ್ ತೆಗೀರಿ. ಅವರು ಒಂದು ಡೇಟ್ ಕೊಟ್ಟಿದ್ದು ಇನ್ನೊಂದು 6 ತಿಂಗಳು ಬಿಟ್ಟಿದ್ರ ಪಟ್ಟಣ ಪಂಚಾಯತ್ ಅವ್ರನ್ನ ಗೆಸ್ಟ್ ಆಗಿ ಕರೀತಾರಲ್ಲ ಉದ್ಘಾಟನೆ ಮಾಡಕ್ಕೆ. ಅದು ವಿಷಯ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಹುಣಗುಂದ ತಾಲೂಕಿನ ಸೂರ್ಯಬಾನ್ ಚಿತ್ತರ್ಗಿ ಕೂಡಲ್ ಸಂಗಮ ರಾಜ್ಯ ಹೆದ್ದಾರಿ 133 78 ಎಡಬದಿಯಲ್ಲಿ ನವಚೇತನ್ ಪ್ರೌಢಶಾಲೆ ಅಮೀನ್ಗಡ ಎದುರಿಗೆ ಅನಧಿಕೃತ ಕಟ್ಟಡವನ್ನು ನಿರ್ಮಿಸಿರುವುದಾಗಿ ಉಲ್ಲೇಖ ಪತ್ರದ ಈ ಕಚೇರಿ ನೋಡ್ರಿ ಕಟ್ಟಡದ ಕಾಮಗಾರಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ
ಜಾಗದ ವಿವಾದ ಏನಿದೆ ಹೈಕೋರ್ಟಲ್ಲಿದೆ. ಆಮೇಲೆ ಅದಕ್ಕೆ ಇಂಟ್ರಿಮ್ ಆರ್ಡರ್ ಕೂಡ ಆಗಿದೆ. ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ ಅವರು. ಅದಕ್ಕೆ ನಾನು ಇವರು ಪಟ್ಟಣ ಪಂಚಾಯತ್ ಡೈರೆಕ್ಷನ್ ಕೊಟ್ಟಿದ್ದೇನೆ, ಅದು ಆದಷ್ಟು ಬೇಗ ಸ್ಟೇ ವೆಕೇಟ್ ಮಾಡಿಸ್ರಿ ಅಂತ ಹೇಳಿ, ಸೊ ದಟ್ ಅದ್ರ ಮುಂದಿನ ಕ್ರಮವನ್ನು ನಾವು ತಗೋಬಹುದು. ಅದು ಒಂದು ವಿಚಾರ. ಎರಡನೇ ವಿಚಾರ, ಅಟ್ಲೀಸ್ಟ್ ಅವರು ಡೆಮಾಲಿಷನ್ ಮಾಡಿಲ್ಲ ಅಂದ್ರೂ ಅದ್ರ ಮುಂದೇನು ಕಟ್ಟಡ ಮಾಡ್ತಾ ಇದ್ದಾರೆ ಅದನ್ನ ಸ್ಟಾಪ್ ಮಾಡಿಸ್ಬೋದು ಅವರು. ಸೊ ಅದನ್ನು ನಾನು ಸ್ಟಾಪ್ ಮಾಡಿಸ್ಲಿಕ್ಕೆ ಹೇಳಿದ್ದೇನೆ ಅವರಿಗೆ. ಸೊ ಹೀಗಾಗಿ ಎರಡರಲ್ಲಿ ಒಂದು ಅವರು ಮಾಡೇ ಮಾಡ್ತಾರೆ. ಇದನ್ನ ಹೊರತುಪಡಿಸಿದಕ್ಕೆ ದಾರಿ ಇಲ್ಲ. ಈಗ ಪ್ರೆಸೆಂಟ್ ಡೇ, ಈಗ ಹಿಂದೆ ಏನಾಗಿದಾವ ಅದು ಆಗಿದಾವೆ, ಬಟ್ ಈ ಪ್ರೆಸೆಂಟ್ ಡೇ ನೋಡಿದಾಗ ಕಾನೂನಾತ್ಮಕವಾಗಿ ಇಷ್ಟೇ ನಮ್ಗೆ ದಾರಿ ಇರೋದು. ಸೊ ಹಿಂಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ, ಅವು ಎರಡು ದಾರಿ ಮಾಡ್ತಾರೆ ಅವರು. ಮಾಡ್ಲಿಲ್ಲ ಮತ್ತೆ ನೀವು ಇದನ್ನ ಮಾಡ್ರಿ. ಸೊ ಅಲ್ಲಿವರೆಗೂ ದಯವಿಟ್ಟು ಸ್ಟ್ರೈಕ್ ಅನ್ನ ಕಾಲ್ ಆಫ್ ಮಾಡ್ರಿ. 52 ಒಂದು 37 ಉತ್ತರ ಹೆಂಗ್ ಬಂತು ಅದನ್ನ ನಮಗೆ ದಾಖಲಾತಿ ಅಲ್ಲಿ ದಾಖಲೆ ಕೊಟ್ಬಿಡ್ತೀವಿ ಸರ್. ನಾವು ಮುಂದೆ ಅವ್ರು ಏನಾರ ಮಾಡ್ಲಕ್ಕ ಅವರು ಅದು ಈಗ ಅದನ್ನೇ ಹೇಳ್ತೀನಿ ನಾನು, ಹೈಕೋರ್ಟ್ ನ ತೀರ್ಮಾನ ಆಗ್ತದೆ ಅದು ಹೆಂಗ್ ಬಂತು. ಎರಡು ನಿಮಿಷ ಇವ್ರು ಏನ್ ಸೃಷ್ಟಿ ಮಾಡಿರಲ್ಲ ಅದನ್ನ ಕೊಡ್ರಿ. ಆಯ್ತು, 2 ನಿಮಿಷ ಕೇಳ್ರಿ. ಈಗ 37/1 ಏನಿದೆ ಆಸ್ತಿ, ಅದು ಕರೆ ಆಯ್ತು ಅಥವಾ ಕೊಟ್ಟಿ ಆಯ್ತು ಅಂತೇಳಿ ತೀರ್ಮಾನ ಆಗ್ತದೆ. ಕೊಟ್ಟಿ ಆಯ್ತಾ ಅಂತಂದ್ರೆ ಮುಗಿದೋಯ್ತವ್ರು, ಇಮಿಡಿಯೇಟ್ ಆಗಿ ಅದನ್ನ ರದ್ದುಪಡಿಸ್ತಾರ, ಆಮೇಲೆ ಮುಂದಿನ ಕ್ರಮ ತಗೊಂಡ್ತಾರೆ. ನಮ್ಗೆ ದಾಖಲಾತಿ ಕೊಡು ಅಂತ ಹೇಳಕತ್ತಾರ. ಕೊಟ್ಟಿ ಮಾಡಿದವ್ರ ಮ್ಯಾಗ ಏನ್ ಆಕ್ಷನ್ ತಗೊಂಡ್ರಿ? ಈಗ ಅವ್ರು ಕರೆಸ್ರಿ ಯಾರು ಅವತ್ತಿನ ಡೇಟ್ 7/7/2024 ಯಾರು ಇದ್ರಲ್ಲ ಅವ್ರನ್ನ ಬೇಕು ನಮಗ. ಆಯ್ತು, ಅದನ್ನ ನೋಡ್ರಿ ತೆಗಿರವೆ. ಅವ್ರ ಡೇಟ್ ಸಹಿತ ಹೇಳತ್ತಾರ ಅಂತಂದ್ರೆ ಅದು 9/4/2024 ಕೊಟ್ಟಿ ಸೃಷ್ಟಿ ಮಾಡಿದ್ರಿ. ಸೃಷ್ಟಿ ಮಾಡಕ್ ಅವ್ರಿಗೆ ಏನ್ ಅಧಿಕಾರ ಐತಿ? ಇರ್ಲಿ ಅದೇ ಹೈಕೋರ್ಟ್ ಆರ್ಡರ್ ಆದ್ಮೇಲೆ ನಾವು ಅದನ್ನ ಆಕ್ಷನ್ ಬಗ್ಗೆ ಮಾತಾಡೋದು. ಹೈಕೋರ್ಟ್ ನ ಏನ್ ಆರ್ಡರ್ ಆಗ್ತದೆ ಅದ್ರ ಪ್ರಕಾರ ನಾವು ಮಾತಾಡ್ತೀವಿ. ಏನ್ ಮನುಷ್ಯ ಅದನ್ನಲ್ಲ ಅವ ಬಂದ್ರೆ ಅದನ್ನ ತೆಗಿ ಅದು 24ರೊಳಗೆ ಹೆಂಗ ಅವ್ರಿಗೆ ಇದನ್ನಾಗಿಲ್ಲ ನೋಡ್ರಿ. 24 ಹೆಂಗ ಸರ್ ಇನ್ನೊಂದ್ರಿ, ಈ ವ್ಯಕ್ತಿಗೆ 2024 ಇವ್ರು ಉತ್ತಾರ ಕೊಟ್ಟಾರಲ್ರಿ, ಅದೇ ವ್ಯಕ್ತಿ 2017ರಿಂದ ಆ ಆಸ್ತಿಗೆ ತನ್ನ ಹೆಸರಲ್ಲಿ ಗರ್ಭಟಿ ತುಂಬ್ಕೊಂಡ ಬಂದನ್ರಿ. ಯಾರು ಚೀಫ್ ಆಫೀಸರ್? ಅಲ್ರಿ, ರವಿ ರಾಠೋಡ್ ಅವರು. ಮತ್ತೆ ಇದು ಹೆಂಗ್ ನೋಡ್ಕೊಂಡ ಬಂದಿದ್ರಿ ಸರ್? ನೀವೇನ್ ಇವಾಗ ಅವ್ರ ಆಸ್ತಿ ನಮ್ಮಿಂದ ಬಂದಂಗತ್ತಲ್ಲ ಸರ್ ಇವ್ರು. ನೀವು ಕೊಡ್ತೀನಿ ಅಂತ ಹೇಳಿ ಇವ್ರು ಕಮಿಟ್ಮೆಂಟ್ ಆದಂಗತ್ತಲ್ಲ. 23ಕ್ಕೆ ದಾಖಲಾತಿ ಉತ್ತರ ಅವತ್ತು ರೆಡಿ ಆಕತಿ. 2017ಕ್ಕೆ ರವಿ ರಾಠೋಡ್ದು ಗರ್ಭಟಿ ರೆಡಿ ಆಕತಿ. ಮತ್ತೆ 2024 ಇವ್ರ ಹೆಸರಲ್ಲೇ ಉತ್ತಾರ ಆಗೈತೆ ಸರ್. ಬಟ್ 2017 ಇದು ಆಸ್ತಿ ಇವ್ರ ಹೆಸರಲ್ಲೇ ತುಂಬ್ಕೊಂಡ್ ಬಂದಾರೆ ಸರ್. ಗರ್ಭಟಿ ಇವ್ರ ಹೆಸರು ಯಾಕೆ ಬಂತು? ಇವ್ರು ಯಾಕೆ ಬಂದ್ರಿ? ಅಡ್ವಾನ್ಸ್ ಇವ್ರು ನಾ ಕೊಡ್ತೀವಿ ಕಮಿಟ್ಮೆಂಟ್ ಆಗ್ಯಾರ. ಅಡ್ವಾನ್ಸ್ ಆಗಿ ಬರ್ದು ಕೊಡ್ತೀನಿ ನಾನು, ನೀವು ತುಂಬ ಗರ್ಭಟಿ ತುಂಬಿದ ಭೀಮಾ ರವಿ ರಾಠೋಡ್ 2001 ಒಂದಿಷ್ಟು ಆಸ್ತಿ ಎಂಟ್ರಿ ಮಾಡೋದು. ಹಾ ರೀ, ಯಾರು 251 ಬಾರಿ ನಿಮ್ಗೆ ಗೊತ್ತೈತೆ? ಗೊತ್ತಿಲ್ಲ ಸರ್, ಮುಂದೆ ಬಂದು ಇವ್ರಿಗೊಂದು ಸ್ವಲ್ಪ ಮೈಕ್ ಕೊಡ್ರಪ್ಪ. ಹಮ್ಮಿಗಡ ಪಟ್ಟಣ ಪಂಚಾಯತಿ ಒಳಗೆ 251 ಬಾರು ನಿಮಗೆ ಗೊತ್ತು. ನಿರ್ದೇಶನ ಅದು ಸ್ಕೂಲ್ ಇದೆ ಸರ್, ಸ್ಕೂಲ್ ಇದೆ, ಸ್ಕೂಲ್ ಕಾಂಪೌಂಡ್. ಅದು ನೋಟಿಸ್ ಕೊಟ್ಟಿದ್ದೀವಿ ಸರ್ ನಾವು. ಹೆಚ್ಚು ನಮ್ಮ ಮೇಡಮ್ ಸರ್ ಮೀಟಿಂಗಲ್ಲಿ ಇದ್ದಾರೆ. ನೋಟಿಸ್ ಕೊಟ್ಟು ಸುಮ್ಮನೆ ನಿಮ್ಗೆ ಬರ್ತಾನೆ ಹೊರಗಿಂದ ಅದೇ 21 ಮೀಟರ್ ಬಿಟ್ಟು, ಅದೇ 21 ಮೀಟರ್ ಬಿಟ್ಟು ಇರ್ಬೇಕಂತ ಹೇಳ್ತಾರೆ ಸರ್. ಈಗ ಅವ್ರ ಕಟ್ಟಡ ಕಟ್ಟಾರಲ್ರಿ, ನೋಡಿರೋ ನಾನು ನೋಡಿ ಸರ್, ಅವ್ರು ಮೀಟಿಂಗ್ ಹೋಗಿದ್ದಾರೆ. ಇವಾಗ ಬಂದ್ರೆ ನೋಡಿಲ್ಲ ಅಂತ ಹಂಗಲ್ಲ ಸರ್. ಈಗ ಆಸ್ತಿ ನಿಮ್ಗೆ ವಿವರಣೆ ಪೂರ್ತಿ ಗೊತ್ತಿರಬೇಕು. ಈಗ 37/1 ಅಂತಕ್ಕಂಥ ಸರ್, ಈ ಕಡೆಗೆ ಸರ್ 1 ನಿಮಿಷ. 37/1 ಅಂತಕ್ಕಂಥ ಅಲ್ಲಿ ಜನವಸತಿ ಉತ್ತಾರ ಸೃಷ್ಟಿ ಆಗೈತ್ರಿ. ಅದು ಈಗ ರೋಡ್ ಬಿಟ್ಟು 21 ಮೀಟರ್ದಾಗೆ ಅವರು ಶಾಲೆಯವ್ರು ಕಂಪೌಂಡ್ ಕಟ್ಕೊಂಡಾರ. ಆ ಬಿಟ್ಟಂಥ ಜಾಗದಲ್ಲಿ ಅವ್ರು ಏನಾದ್ರೆ ಈಗ ಅನಧಿಕೃತ ಕಟ್ಟಡ ಕಟ್ಕೊಂಡ್ಬಿಟ್ಟಾರ. ಈಗ ಆ ಆಸ್ತಿ ವಿಚಾರವಾಗಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡ್ಕೊತ ಕೂತ್ಕೊಂಡಾರ ಸರ್. ಹೀಗಾಗಿ ಆ ರೋಡ್ ಏನೈತಲ್ಲ ನಿಮ್ದು 133 ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಹೌದ್ರೆ. ಆ ಜಾಗ ನಿಮ್ಗೆ ಬರಲಿ ಅಂದ್ರೆ ನಾಳೆ ನಮ್ಮ ಕಂಪೌಂಡ್ ಹೊಡಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವ್ರು ಬಿಟ್ಟು ಕಟ್ಕೊಂಡ್ಬಿಟ್ರ. ಆ ಜಾಗ ನಿಮ್ಗೆ ಸಂಬಂಧಪಡುತ್ತಾ ಅಥವಾ ಸಂಬಂಧ ಪಡೋದಿಲ್ಲ ರೀ? ಸ್ವಲ್ಪ ದಯವಿಟ್ಟು ಇಲ್ಲೇ ಇನ್ನೊಂದು 5 ನಿಮಿಷ ನಿಂದ್ರಿ ಸರ್. ಅವರಿಗೆ ಫೋನ್ ಮಾಡಿ ಕೇಳ್ರಿ, ಹಿಂಗೈತಿ ಜಾಗ ಬರುತ್ತೋ ಬರಲ್ಲ ಅಂತ ಕೇಳ್ರಿ. ಫೋನ್ ಸ್ಪೀಕರ್ ಇಲ್ರಿ, ಬೇಕಾದ್ರೆ ಅದು ರೆಕಾರ್ಡಿಂಗ್ ಆಗುತ್ತೆ. ಪಾಪ ನೀವು ಗೊತ್ತಿರಲಾರ್ದ ಬಂದು ನೀವು ಇಲ್ಲಿ ಕಟ್ನ ಸಿಕ್ಕೋದು ನಮಗೂ ಚಂದ ಅನ್ಸಲ್ಲ. ಇದ್ರಾಗಿದ್ದೆ ನಾನು ರೋಡ್ ಇರ್ತೀನಿ. ಅದು ಎಷ್ಟೈತೆ ನಮ್ದು ಮೈಕ್ ಸಮೀಪ ಇಟ್ಕೊಡಿ ಸರ್. ರೋಡ್ ನಮಗೆ ಬರ್ತದೆ ಅದು. ಹಾಂ, ಅದೇನದು ಏನೈತೆ ಅದಕ್ಕೆ ಕಂಡೀಷನ್ ಈಗ? ಅದು ಹಾಂ, ನೋಟಿಸ್ ಕೊಟ್ಟಿಯಾ?
ಆ ಜಾಗ ಅವ್ರು ನಿಮ್ಮ ಕಬ್ಜಾಕ್ ಬರ್ತದೆ ಇಲ್ರಿ? ಆ ಜಾಗ PWD ಬರ್ತಾ ಇಲ್ಲ, ಅದು ಅವ್ರಿಗೆ ಬರ್ತದ. ಯಾವುದು ಅಲ್ಲ, ಉತ್ತಾರಲ್ಲಿ ಅವ್ರ ಹೆಸರಲ್ಲಿ ಇದೆ ಈಗ. ಅವ್ರ ಹೆಸರು ಇತ್ತ, PWD ಹೆಸರು ಇತ್ತು. ಮುಂದೆ ಮುಂದುವರೆದಂಥ ಸಂದರ್ಭದಲ್ಲಿ ಆ ಜಾಗ PWD ಸಂಬಂಧಪಡುತ್ತೋ ಶಾಲೆಯವ್ರಿಗೆ ಸಂಬಂಧಪಡುತ್ತೆ? ಈ ಪರ್ಮಿಷನ್ ತೊಗೊಂಡಿದ್ದವರು ನಮ್ಮ ಕಡೆ ತೊಗೊಂಡಿದ್ದವರು. ಅಲ್ಲ ಸರ್, ಒಂದು ಕ್ಲಾರಿಫಿಕೇಶನ್ ಕೊಡಿ. ಮುಂದೆ ಆ ಜಾಗ ನಿಮ್ಮ PWD ಸಂಬಂಧಪಡುತ್ತೋ ಅಥವಾ ಶಾಲೆಯವ್ರಿಗೆ ಸಂಬಂಧಪಡುತ್ತೋ? ಅವ್ರ ಮುಂದೆ ಅದೇನಂತಾರ ಜಾಗ ನಮಗೆ ಬರ್ತೋ ಏನೋ ಅದು ಅವ್ರಿಗೆ ಹೋಗುತ್ತಂತ ಕೇಳ್ತಾರೆ. ಶಾಲೆಯವ್ರಿಗೆ ಹೋಗೋದು ಕೇಳ್ರಿ. ಈಗ ಅದು ಮುಂದೆ ಐತೆ ಜಾಗ, ಕಟ್ಟಡ ಐತಲ್ಲ ಕಂಪೌಂಡ್. ಈಗೇನು ರೋಡಿಂದ ಅಳತಿ ಮಾಡಿದ್ರೆ ಅಳತಿ ಮಾಡ್ಯಾನ ಅಲ್ಲಿ, ಅದು ಕಂಪೌಂಡಿಂದ ರೋಡಿಂದ ಎಷ್ಟೈತೆ ಅಂತ ಅಳತಿ ಮಾಡಿರ್ತೀವಿ. ಅದು ನಮ್ಮ ಇದ್ರೊಳಗೆ ಬರ್ತಾನೆ, ನಮ್ಮ ರೋಡ್ ಲಿಮಿಟ್ ಬರ್ತದೆ. ಕಾನೂರ ಆಯ್ತು. ಆಗಿದೆ ಸರ್, ನಿಮ್ಮ ಜಾಗದಲ್ಲಿ ಅದು ಬರ್ತಂತ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಜಾಗ ಸಂಬಂಧಪಡುತ್ತಲ್ಲ ಅಷ್ಟು ಜಾಗಕ್ಕೆ ತಕ್ಕಂಗೆ ನೀವು ಅವ್ರಿಗೊಂದು ನೋಟಿಸ್ ಕಳಿಸ್ರಿ. ಇನ್ನೊಂದು ಸಾರಿ ಸರಿಯಾಗಿ ಕೊಟ್ಟಿದ್ದಾರೆ. ಹಾಂ, ಕೊಟ್ಟಿದ್ದು 3 ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಏನಾದರೂ ಉತ್ತರ ಬಂದದ್ರಿ? ಇಲ್ಲ ಸರ್, ಮತ್ತೆ ಅದಕ್ಕೆ ಹೊಳ್ಳಿ ಸ್ಟೇ ಮಾಡಿರ ಅಂತ ಹೇಳ್ತಾರೆ. ಸ್ಟೇ ಅವ್ರು ಹೋಗಿದ್ದು ಇದಕ್ಕೆ ಉತ್ತಾರ ರದ್ದು ಮಾಡಬೇಡ ಅಂತ ಹೋಗ್ಯಾರ. ಅಳತಿ ಮಾಡಿರಲ್ಲ, ಒತ್ತುವರಿ ಕಂಡು ಒತ್ತುವರಿ ಕಂಡು ನಾನು ಅಳತಿ ಮಾಡಲ್ಲ. ಈ ಫೈಲ್ ಐತೆ ಸರ್, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾವಾಗ ಕೊಡ್ತಿರ್ತೀವೋ ತಾವು ಅವ್ರು ಬಂದ ತಕ್ಷಣ ಕೇಳಿ ಕೇಳಿ ದಯವಿಟ್ಟು ದೌಡ ಯಾಕಂದ್ರೆ ಆ ಜಾಗ ಒಂದು ಪಟ್ಟಣ ಪಂಚಾಯತಿಗೆ ಬರ್ತ ಅನ್ನೋದು ಗೊತ್ತಿಲ್ಲ, ನಿಮಗೆ ಬರ್ತ ಅನ್ನೋದು ಗೊತ್ತಿಲ್ಲ, ಜಾಗದ ಓನರ್ ಬರ್ತ ಅನ್ನೋದು ಗೊತ್ತಿಲ್ಲ. ಗೊಂದಲ ಸೃಷ್ಟಿಯಾಗಿ ಆ 37/1 ಅನ್ನೋರು ತಮ್ಮದಂತ ಹೇಳಿ ಕುಂತಾರೆ. ಈಗ ಮಾಲೀಕತ್ವ ತಮ್ಮದಂತ ಕುಂತಾರ. ಇದೇನಾಗೈತೆ ಅಂದ್ರೆ ಯಾರ್ದೋ ಜಾಗ ಯಾರೋ ತೊಗೊಂಡ್ರ ಅಂದ್ರೆ ಅಧಿಕಾರ ದರ್ಪ ಇದ್ದವನು ತೊಗೊಳಕತ್ತಾನ. ಬಡವರಿಗೆ ಏನಾಗುತ್ತೆ, ಜಾಗ ಇದ್ದವನಿಗೆ ಏನಾಗುತ್ತೆ, ಅದಕ್ಕೆ ತಾವು ಅಧಿಕಾರಿಗಳಾಗಿ ಅದ್ರ ಮ್ಯಾಗ ಸೂಕ್ತ ಕ್ರಮ ತೊಗೊಳ್ಬೇಕು. ಸದ್ಯಕ್ಕೆ 3 ನೋಟಿಸ್ ಕೊಟ್ಟರು ಕೂಡ 4ನೇದಕ್ಕೆ ಏನು ಮಾಡಬೇಕು ಅದನ್ನು ತಾವು ದಯವಿಟ್ಟು ಜಲ್ದಿ ಮಾಡಿ ಸರ್. ಅಧಿಕಾರಿಗಳು ಮಾತಾಡ್ಕೊಂಡು ನಾಳೆ ಬೆಳಗ್ಗೆ ಅವ್ರು ಬರ್ತಾರೆ, ಅವ್ರಿಗೆ ದಾಖಲೆ ಸಮಾಧಾನ ಡಾಕ್ಯುಮೆಂಟ್